ನಮಸ್ತೆ, ಶನಿವಾರದ ಮಿನಿ ಬ್ಲಾಗು. ಓಂ ನಮಃ ಶಿವಾಯ. ನಾನಿವತ್ತು ಎಲ್ಲಿದ್ದೀನಿ ಅಂದರೆ ಕಾಶಿಯಲ್ಲಿದ್ದೀನಿ. ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಫ್ರೆಶಪ್ ಆದೆ. ಫ್ರೆಶಪ್ ಆಗಿ ಈಚೆ ಬಂದೆ. ಈಚೆ ಬಂದಮೇಲೆ ಟೀ ಕುಡಿಯೋಣ ಅನಿಸ್ತು. ಹಾಗಾಗಿ ಮಡ್ಕ ಚಾಯ್ ಕುಡಿಯೋಣ ಅಂತ ಹೇಳಿ ಕುಡಿತಾ ಇದೆ. ಟೀ ಅಂತೂ ತುಂಬಾ ಚೆನ್ನಾಗಿತ್ತು. ನಾನು ನಮ್ಮ ಅಮ್ಮನ ಕೈ ಟೀನ ಮಿಸ್ ಮಾಡಿಕೊಂಡೆ ಅಂತ ಅಂದ್ಕೊಳ್ತಾ ಇದ್ದೆ. ನನಗೆಲ್ಲೂ ಅಡ್ಜಸ್ಟ್ ಆಗಿರಲಿಲ್ಲ ಟೀ, ಆದರೆ ಈ ಟೀ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಬಂದ್ವಿ. ಕಾಳಭೈರವ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಸಿಕ್ಕಾಬಟ್ಟೆ ಕ್ರೌಡ್ ಇದೆ. ಹೆಂಗಿದೆ ಅಂದರೆ ಕ್ರೌಡು ಹೇಳ್ಕೋಬಾರ್ದು. ಅದ್ರ ಜೊತೆ ಅಂತೂ ಬಿಸಿಲಂತೂ ಸಿಕ್ಕಾಬಟ್ಟೆ ಇದೆ. ಎಷ್ಟು ಬಿಸಿಲಿದೆ ಅಂದರೆ ನಮ್ಮ ಮುಖನೂ ಕೂಡ ಫುಲ್ಲು ಕಲರೇ ಚೇಂಜ್ ಆಗಬೇಕು, ಆ ಥರ ಫುಲ್ಲು ರೆಡ್ ಆಗಿಬಿಡ್ಬೇಕು ಫೇಸೆಲ್ಲ, ಅಷ್ಟೊಂದು ಸಿಕ್ಕಾಬಟ್ಟೆ ಬಿಸಿಲಿದೆ. ಆದರೂ ಪರವಾಗಿಲ್ಲ, ಮೊದಲು ನಾವು ಇವಾಗ ಕಾಳಭೈರವೇಶ್ವರ ಸ್ವಾಮಿ ದರ್ಶನ ಮಾಡೋಣ ಅಂತ ಹೇಳಿ ಟೀ ಕುಡಿದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ. ಸಿಕ್ಕಾಬಟ್ಟೆ ಸಂಧಿ ಒಳಗಡೆ ಎಲ್ಲ ಹೋಗಬೇಕು. ಅಲ್ಲೆಲ್ಲ ಗಾಡಿಗಳೆಲ್ಲ ಒಳಗಡೆ ಎಂಟ್ರಿ ಇಲ್ಲ. ಆಟೋ ಬರುತ್ತೇನೋ ಅಂತ ನೋಡಿದ್ವಿ. ಆಟೋ ನೋಡಿದ್ರೆ ಒಂದೂ ಇಲ್ಲ. ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿರ್ಬೇಕಾದ್ರೆ ಅಲ್ಲೊಬ್ಬರು ಬಂದು, ನಾವು ಟೂ ವೀಲರಲ್ಲೇ ಕರ್ಕೊಂಡು ಹೋಗ್ತೀವಿ ದೇವಸ್ಥಾನಕ್ಕೆ, ಬರ್ತೀರಾ ಅಂದರು. ಸರಿ ಆಯಿತು ಅಂತೇಳಿ ಟೂ ವೀಲರ್ಗೆ ಮಾತಾಡಿಕೊಂಡು ನಾವು ಟೂ ವೀಲರ್ ಹತ್ತಿದ್ವಿ. ಎಲ್ಲರೂ ಒಂದೊಂದು ಟೂ ವೀಲರು. ಆದರೆ ಟೂ ವೀಲರಲ್ಲಿ ಹೋಗ್ಬೇಕಾದ್ರೆ ಒಂದು ಕಡೆ ಭಯ ಇತ್ತು. ಯಾಕಪ್ಪ ಅಂದರೆ ಅಷ್ಟು ಸಂಧಿ ಒಳಗಡೆ ಜನಸಂದಣಿ, ಆ ಸಂಧಿ ಒಳಗಡೆ ಜನಸಂಧಿ ಒಳಗಡೆ ಗಾಡಿನ ಅಷ್ಟು ಚೆನ್ನಾಗಿ ನೀಟಾಗಿ ಓಡಿಸ್ತಾಯಿದ್ರು. ಆದರೂ ಎಲ್ಲೋ ಒಂದು ಕಡೆ ಭಯ ಅಂತಾಯಿತು. ಸಿಕ್ಕಾಬಟ್ಟೆ ಕ್ರೌಡು. ನಾವು ಹೋಗ್ತಾ ಇರೋ ಕಾಳಭೈರವೇಶ್ವರ ದೇವಸ್ಥಾನಕ್ಕಂತೂ ಸಿಕ್ಕಾಬಟ್ಟೆ ಜನ, ಸಿಕ್ಕಾಬಟ್ಟೆ ರಶ್ಶು. ಅಲ್ಲಿಂದ ಟೂ ವೀಲರಲ್ಲಿ ಹೋದ್ವಿ. ಟೂ ವೀಲರಲ್ಲಿ ಹೋಗಿ ಇಳ್ಕೊಂಡು ಒಳಗಡೆ ದರ್ಶನಕ್ಕೆ ಹೋಗೋಣ ಅಂದರೆ ಸಿಕ್ಕಾಬಟ್ಟೆ ರಶ್ ಇತ್ತು. ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಒಂದು ಆಂಟಿ ಬಂದು, ಬನ್ನಿ ಒಂದು ಟಿಕೆಟ್ 300 ರೂಪಾಯಿ, ನಾನು ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂದರೆ, ಒಳಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಹತ್ರದಲ್ಲಿ ಬಿಡ್ತೀನಿ ಅಂದರು. ಸರಿ ಆಯಿತು ನೋಡೋಣ ಅಂತೇಳಿ, ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ನಾವು ಒಪ್ಕೊಂಡ್ವಿ. ಆಯಿತು ಅಂತೇಳಿ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಅಲ್ಲೆಲ್ಲೋ ಸಂಧಿ ಒಳಗಡೆ ಎಲ್ಲ ಕರ್ಕೊಂಡು ಸಂಧಿ ಒಳಗಡೆ ಎಲ್ಲ ಕರ್ಕೊಂಡು ಹೋಯ್ತು. ನನಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಈ ಬಿಸಿಲಿಗಂತೂ, ಉರಿ ಬಿಸಿಲಿಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಅನಿಸ್ತಾನೆ ಇತ್ತು. ಆದರೂ ದೇವ್ರ ದರ್ಶನ ಮಾಡಲೇಬೇಕು ಅಂತೇಳಿ ಸಂಧಿ ಒಳಗಡೆ ಎಲ್ಲ ಬಂದ್ವಿ. ಅಷ್ಟರಲ್ಲಿ ಕಾಳಭೈರವ ಸ್ವಾಮಿ ದರ್ಶನ ಆಗೇ ಹೋಯಿತು. ನಮ್ಮನೇಲಿರೋ 3 ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ಬಂದೆ. ಅಷ್ಟರಲ್ಲಿ ಕರೆಕ್ಟಾಗಿ ದೇವಸ್ಥಾನ ಹತ್ರ ಬಂದ್ವಿ. ತುಂಬಾ ಖುಷಿ ಆಯಿತು. ಕಾಳಭೈರವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಎಂಟ್ರಿ ಇವಾಗ ಒಳಗಡೆ ಹೋಗಬೇಕು. ಹಾಗಾಗಿ ನಾನು ಹಾಗೆ ಒಂದು ವಿಡಿಯೋ ಮಾಡಿದೆ. ಹಾಗೆ ಎಲ್ಲರೂ ಕೂಡ ಸಣ್ಣ ಮಾಡ್ಕೊಬಿಡಿ, ಕೈ ಮುಕ್ಕೊಂಬಿಡಿ. ಸಿಕ್ಕಾಬಟ್ಟೆ ರಶ್ ಇತ್ತು. ಒಳಗಡೆ ಫೋನ್ ಅಲೋ ಇರಲಿಲ್ಲ. ದರ್ಶನ ಮುಗಿಸ್ಕೊಂಡು ಈಚೆ ಬಂದೆ. ಆಮೇಲೆ ಪ್ರಸಾದನ ತಗೊಂಡು ಬಂದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಒಂದು ಸಲ ದರ್ಶನ ಆಗಿಲ್ಲ, 2 ಸಲ ದರ್ಶನ ಆಯಿತು. ಸಿಕ್ಕಾಬಟ್ಟೆ ಬಿಸಿಲಿತ್ತು. ಒಂದು ಸ್ವಲ್ಪ ಜ್ಯೂಸು ನೀರು ಏನಾದರೂ ಕುಡಿಯೋಣ ಅಂತ ಬಂದ್ವಿ. ಬಿಸಿಲು ಹೆಂಗಿದೆ ಅಂದರೆ ಹೇಳ್ಕೊಬಾರ್ದು, ಅಷ್ಟೊಂದು ಬಿಸಿಲಿದೆ. ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಬಿಸಿಲು. ಆಮೇಲೆ ಅಲ್ಲಿ ಕೂತ್ಕೊಂಡ್ವಿ.